ಜೆಕೆ ಕೃಷ್ಣಾರೆಡ್ಡಿಯವರ ಗೃಹ ಕಚೇರಿಯಲ್ಲಿ ಜೆಡಿಎಸ್ ಮುಖಂಡರಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಆಚರಣೆ. ಚಿಂತಾಮಣಿ ನಗರ ಭಾಗದಲ್ಲಿ ಇರುವ ಜೆಕೆ ಕೃಷ್ಣಾರೆಡ್ಡಿಯವರ ಗೃಹ ಕಚೇರಿಯಲ್ಲಿ ನಾಡಪ್ರಭು ಕೆಂಪೇಗೌಡರವರ ಜಯಂತಿಯನ್ನು ಆಚರಿಸಿ ಸಿಹಿ ಹಂಚಿದರು. ಇನ್ನು ನಾಡಪ್ರಭು ಕೆಂಪೇಗೌಡರವರನ್ನ ಸ್ಮರಿಸುತ್ತಾ ಮಾತನಾಡಿದ ಜೆಡಿಎಸ್ ಮುಖಂಡರು ಅವರ ತತ್ವ ಸಿದ್ಧಾಂತಗಳನ್ನು ಮತ್ತು ಅವರು ಬೆಂಗಳೂರಿಗೆ ಕೊಟ್ಟಿರುವಂತಹ ಕೊಡುಗೆಗಳನ್ನು ತಿಳಿಸುತ್ತಾ ಅವರ ಆದರ್ಶಗಳನ್ನು ಎಲ್ಲರೂ ರೂಪಿಸಿಕೊಳ್ಳಲು ತಿಳಿಸಿದರು. ಈ ಸಂದರ್ಭದಲ್ಲಿ ಚೀಮುಲ್ ನಿರ್ದೇಶಕ ಅವಲಪ್ಪ, ಮತ್ತೊಬ್ಬ ನಿರ್ದೇಶಕ ಕೃಷ್ಣಾರೆಡ್ಡಿ, ವಕೀಲರಾದ ಮಂಜುನಾಥ್, ಸಂತೆಕಲ್ಲಹಳ್ಳಿ ಪ್ರಭಾಕರ್, ನಗರಸಭಾ ಮಾಜಿ ಸದಸ್ಯ ದೇವಾಲಂ ಶಂಕರ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಚಲಪತಿ, ಜನಾರ್ದನ್, ಅಲ್ಲಾಬಕಾಸ್, ವೆಂಕಟರಮಣಪ್ಪ, ಬೊಮ್ಮನಹಳ್ಳಿ ವೆಂಕಟರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ಜಯಂತ್ಯೋತ್ಸವ ದಿವಸ ಎಲ್ರಿಗೂ ಸಹಿತ ನಾನು ಅಭಿನಂದನೆಗಳನ್ನು ಹೇಳ್ತಾ, ಈ ದಿವಸ ಮಹಾಪುರುಷರ ಒಂದು ನೆನಪಿನಲ್ಲಿ ನಾವು ಎಲ್ಲರೂ ಇವತ್ತು ಇಲ್ಲಿ ಸೇರಿ, ಇಲ್ಲಿ ನಮ್ಮ JDS ಆಫೀಸ್ ಇದೆ, ಇಲ್ಲಿ ನಾವು ನಾಡ ಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದ ಒಂದು ಅಂಗವಾಗಿ ಪೂಜೆಯನ್ನ ಮಾಡಿ ನಾವೆಲ್ಲ ಇಲ್ಲಿ ಒಂದು ಸಿಹಿ ತಗೊಳ್ಳೋದ್ರ ಮುಖಾಂತರ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದೀವಿ. ಅದೇ ರೀತಿ ನಮಗೆ ನಮ್ಮ ನಾಯಕರಾದಂತ ಜೆಕೆ ಕೃಷ್ಣಾರೆಡ್ಡಿ ಅವರು ಇವತ್ತು ಇಲ್ಲಿ ಇಲ್ಲದೆ ಹೋದ್ರು ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಎಲ್ಲ ಮುಖಂಡರು ಸಹಿತ ಇಲ್ಲಿ ಸೇರಿ ನಾವು ಇವತ್ತು ಈ ಒಂದು ಜಯಂತ್ಯೋತ್ಸವನ್ನ ಆಚರಣೆ ಮಾಡ್ತಾ ಇದೀವಿ. ಅದೇ ರೀತಿ ಇನ್ನು ಬೇರೆ ಕಡೆ ಹಲವಾರು ಕಡೆ ನಾಡಿನಾದ್ಯಂತ ಈ ಒಂದು ಸಂಭ್ರಮವನ್ನ ಆಚರಣೆ ಮಾಡಿಕೊಡ್ತಾ ಇದ್ದಾರೆ. ಎಲ್ಲರಿಗೂ ಸಹಿತ ನಾನು ಅಭಿನಂದನೆ ಹೇಳ್ತಾ, ಮಹಾಪ್ರಭುಗಳಾದಂತ ಕೆಂಪೇಗೌಡರು ನಮಗೆ ಹಾಕೊಟ್ಟಂತ ಹಾದಿ, ಅವರು ಬೆಂಗಳೂರನ್ನ ಕಟ್ಟಿದಂತ ಮಹಾನುಭಾವರು ಅಂತಂತ ಪ್ರತೀಕ. ಅವರು ಬೆಂಗಳೂರನ್ನ ಬಹಳ 500 ವರ್ಷದ ಹಿಂದೆನೆ ಯಾವ ರೀತಿ ಬೆಂಗಳೂರು ನಗರ ಬೆಳೀತದೆ, ಬೆಂಗಳೂರು ನಗರ ಎಷ್ಟು ದೊಡ್ಡದಾಗಿ ಬೆಳೀತದೆ, ಅದು ಯಾವ ರೀತಿ ಇರಬೇಕು ಅಂತ ಒಂದು ಮುಂದಾಲೋಚನೆ ಇಟ್ಕೊಂಡು ಅವತ್ತು ಬೆಂಗಳೂರಿಗೆ ಆಡಿದಂತ ಮಹಾನ್ ವ್ಯಕ್ತಿ. ಅವರ ದೂರಾಲೋಚನೆ, ಆಮೇಲೆ ಅವರ ಒಂದು ಆಳ್ವಿಕೆಯ ಒಂದು ಬುದ್ಧಿ ಎಲ್ಲ ಸಮುದಾಯವರಿಗೂ ಸಹಿತ ಅವರು
ನೀಡಿರ್ತಕ್ಕಂಥ ಒಂದು ಕೊಡುಗೆ. ಈಗ ನೀವು ನೋಡ್ಬೋದು ಸಾಕಷ್ಟು ಕೆರೆ ಕಟ್ಟೆಗಳನ್ನ ಅವರು ಕಟ್ಟಿದ್ದಾರೆ. ಪ್ರತಿಯೊಂದು ಸಮುದಾಯಕ್ಕೂ ಒಂದೊಂದು ಪೇಟೆಯನ್ನ ಮೀಸಲಿಟ್ಟಿದ್ದಾರೆ, ಮಾರುಕಟ್ಟೆಯನ್ನ ಕಟ್ಟಿದ್ದಾರೆ. ನಾವಿವತ್ತೇನು ಬೆಂಗಳೂರಿನಲ್ಲಿ ಬಸ್ ನಿಲ್ದಾಣ, ಕೆಂಪೇಗೌಡ ಬಸ್ ನಿಲ್ದಾಣ ಮತ್ತು BTMC ಬಸ್ ನಿಲ್ದಾಣ ಏನಿದೆ ಎಲ್ಲಾನು ಒಂದು ಕೆರೆ, ಕೆಂಪಾಬುದ್ಧಿ ಕೆರೆ. ಸೊ ಆ ರೀತಿಯಾದಂತ ನೂರಾರು ಕೆರೆಗಳನ್ನ ಅವರು ಕಟ್ಟಿದ್ದಾರೆ. ರೈತರಿಗೆ ಸಹಾಯ ಮಾಡಿದ್ದಾರೆ. ರೈತರು ಬೆಳೆದಂತ ಸರಕುಗಳನ್ನ ಮಾರಾಟ ಮಾಡಲಿಕ್ಕೆ ಮಾರುಕಟ್ಟೆಗಳನ್ನ ಮಾಡಿದ್ದಾರೆ. ಎಲ್ಲಾ ಸಮುದಾಯವ್ರಿಗೂ ಒಂದೊಂದು ಪೇಟೆ ಮಾಡಿ ಅಲ್ಲಿ ವ್ಯಾಪಾರ ಮಾಡ್ಕೊಳ್ಳಿಕ್ಕೆ ಅವರು ಆ ದಿವಸದಲ್ಲೇ 5 ಶತಮಾನದ ಹಿಂದೆನೆ ಅವರು ಇವೆಲ್ಲಾನು ಮಾಡಿಕೊಟ್ಟು ನಮಗೆ ಒಂದು ಒಳ್ಳೆ ರೀತಿಯಲ್ಲಿ ಹಸನಾದಂತ ಒಂದು ಬದುಕು ಬದುಕಲಿಕ್ಕೆ ದಾರಿಯನ್ನ ಮಾಡಿಕೊಟ್ಟಂತ ಒಂದು ಮಹಾನ್ ಚೇತನ. ನಮ್ಮ ಎಲ್ಲರಿಗೂ ಸಹಿತ ಒಂದು ಉತ್ತಮವಾದಂತ ಮಾರ್ಗದರ್ಶನ ಅವರು ಆವತ್ತಿನ ದಿವಸನೇ ತೋರಿಸಿ ಹೋಗಿದ್ದಾರೆ. ಆದ್ರಿಂದ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡಿಬೇಕು. ನಾವೆಲ್ಲರೂ ಅವರು ಒಂದು ಚಿಂತನೆಯಂತೆ ನಾವೆಲ್ಲರನ್ನು ಚೆನ್ನಾಗಿ ಬಾಳಬೇಕು, ನಮ್ಮ ಬದುಕನ್ನು ಹಸನ್ ಮಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ದಿವಸ ಇಲ್ಲಿ ಸೇರಿರ್ತಕ್ಕಂಥ ಎಲ್ರಿಗೂ ಸಹಿತ ನನ್ನ ಅಭಿನಂದನೆಗಳು ಹೇಳ್ತಾ, ಮಾಧ್ಯಮದವ್ರಿಗೂ ಸಹಿತ ನನ್ನ ಅಭಿನಂದನೆ ಹೇಳ್ತಾ, ನಾಡಿನ ಎಲ್ಲ ಸಮಸ್ತ ಜನಾಂಗದವ್ರಿಗೂ ಸಹಿತ ನಾನು ಕೆಂಪೇಗೌಡ ಜಯಂತಿ ದಿವಸ ಅಭಿನಂದನೆ ಹೇಳ್ತಾ ನನ್ನ ಮಾತಿನಲ್ಲಿ ಇವತ್ತು ಕೆಂಪೇಗೌಡರ ಜಯಂತಿನ ನಾವು ಹಮ್ಮಿಕೊಂಡಿದ್ದೇವೆ. ಕೆಂಪೇಗೌಡರು ಇತಿಹಾಸ ಪುರುಷ. ಅವರು ಈ ಇತಿಹಾಸದಲ್ಲೇ ಒಂದು ಹೆಗ್ಗುರುತಾಗಿ ಬೆಳೆದಿರ್ತಕ್ಕಂಥ ವ್ಯಕ್ತಿ. ಅವರ ಆಡಳಿತದ ಅವಧಿಯಲ್ಲಿ ಯಾವುದೇ ಧರ್ಮ, ಜಾತಿ ಇವುಗಳನ್ನ ವಿಂಗಡಣೆ ಮಾಡದೆ ಸರ್ವರಿಗೂ ಸಮಪಾಲು ಅನ್ನೋ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಅವ್ರವ್ರಿಗೆ ಏನು ಅವಶ್ಯಕತೆಗಳಿತ್ತು ಅದರ ತಗ್ಗಟ್ಟಾಗಿ ಅಭಿವೃದ್ಧಿಗಳು ಮಾಡಿದ್ದಾರೆ. ಮತ್ತೆ ಎಲ್ಲ ಸಮುದಾಯದ ಜನಗಳನ್ನ ಕೂಡ ಅವರು ಮುನ್ನಡೆಸ್ಕೊಂಡು ಕೈ ಹಿಡಿದು ಕರ್ಕೊಂಡು ಹೋಗಿರ್ತಕ್ಕಂಥ ಒಬ್ಬ ಸರ್ವಶ್ರೇಷ್ಠ ವ್ಯಕ್ತಿ ಏನಾದ್ರು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕೆಂಪೇಗೌಡರು ಮಾತ್ರನೇ ಆಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಂಪೇಗೌಡರ ಜಯಂತಿ ಇವತ್ತು ಈಗ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಕಾರ್ಯಕ್ರಮ ಆಗಿದೆ. ಇದನ್ನ ಯಾವಾಗೋ ಮಾಡಬೇಕಾಗಿತ್ತು. ಆದ್ರೆ ಇವತ್ತು ಕೆಂಪೇಗೌಡರ ಆದರ್ಶಗಳನ್ನ ನಾವು ಯಾವುದೇ ಜಾತಿ ಜನಾಂಗದವರಾಗಿರ್ಲಿ, ಧರ್ಮದವರಾಗಿರ್ಲಿ, ನಾವು ಎಲ್ಲರೂ ಕೂಡ ಅವ್ರನ್ನ ಅಳವಡಿಸ್ಕೋಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರನ್ನೂ ಅವ್ರ ಜೊತೆ ಕರ್ಕೊಂಡು ಹೋಗಿ ಆಡಳಿತ ನಡೆಸಿಕ್ಕಂಥ ಒಬ್ಬ ಏಕೈಕ ವ್ಯಕ್ತಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅವರ ಆದರ್ಶಗಳನ್ನ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಪಾಲನೆ ಮಾಡಬೇಕು ಅಂತ ಹೇಳ್ತೀನಿ. ಆಮೇಲೆ ಕೆಂಪೇಗೌಡರು ಎಲ್ಲ ರೀತಿಯಲ್ಲೂ ವ್ಯವಸಾಯಕ್ಕಾಗಲಿ, ಆಮೇಲೆ ಕೆರೆ ಕಟ್ಟೆಗಳನ್ನಾಗಲಿ ಅವರು ಹಲವಾರು ಅವರ ಕುಟುಂಬದ ಜನಗಳು ಪ್ರಾಣತ್ಯಾಗ ಕೂಡ ಮಾಡಿದ್ದಾರೆ. ಕೆರೆ ಕಟ್ಟೆಗಳಿಗೆ ಅವರೇ ಆಹಾರ ಕೂಡ ಆಗಿದ್ದಾರೆ. ಅವರ ಕುಟುಂಬದವರು ಒಳ್ಳೆ ಆಡಳಿತ ನಡೆಸಿ ಯಾವುದೇ ಕಪ್ಪು ಚುಕ್ತೆ ಇಲ್ಲದೆ ಬೆಳೆದಿರ್ತಕ್ಕಂಥ ಆಡಳಿತ ನೀಡತಕ್ಕಂಥ ಏಕೈಕ ವ್ಯಕ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಕೆಂಪೇಗೌಡರ ಜಯಂತಿಯ ಪ್ರಯುಕ್ತವಾಗಿ ಎಲ್ಲರಿಗೂ ನಾನು ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಕೆಂಪೇಗೌಡರ ಜಯಂತಿ ಇದೆ. ಬೆಂಗಳೂರು ನಾಡು ಕಟ್ಟಿದಂಥ ಮಹಾನ್ ಭಾರತನು ಆತನ ಆದರ್ಶಗಳಿಂದ ನಾವೆಲ್ಲರೂ ಬಾಳಬೇಕು ಅಂತೇಳಿ ನಾನು ಆಶಿಸ್ತೇನೆ. ಇವತ್ತು ಬೆಂಗಳೂರು ಅಷ್ಟು ಮಟ್ಟಕ್ಕೆ ಬೆಳೀಬೇಕಾದ್ರೆ ಆತನೇ ಕಾರಣ. ಪಾಯ ಆತಂದೆ ಅಂತ ಎಲ್ಲರೂ ಹಿರಿಯರೆಲ್ಲ ಹೇಳ್ತಾ ಇದ್ದಾರೆ. ಸರಿ, ಈ ವರ್ಷ ಮಳೆ ಬೆಳೆಗಳು ಚೆನ್ನಾಗಿ ಎಲ್ಲ ಜನಗಳು ಸಮೃದ್ಧಿಯ ಬಾಡಿ ಬದುಕಬೇಕು ಅಂತೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ಡೆಪ್ಯೂಟಿ ಸ್ಪೀಕರ್ ಆದ ಮಾಜಿ ಡೆಪ್ಯೂಟಿ ಸ್ಪೀಕರ್ ಆದ ಎಂ ಕೃಷ್ಣಾರೆಡ್ಡಿ ಅವರು ಇವತ್ತು ದಿವಸ ಅವರು ಗೃಹ ಕಚೇರಿಯಲ್ಲಿ ಸರಳವಾಗಿ ಇವತ್ತು ಕೆಂಪೇಗೌಡ ಜಯಂತಿಯನ್ನು ನಮ್ಮ ಮುಖಂಡರು ಮತ್ತು ಕಾರ್ಯಕರ್ತರೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಅದರಲ್ಲಿ ನಾವು ಕೂಡ ಭಾಗವಹಿಸಿದ್ದೀವಿ. ಕೆಂಪೇಗೌಡರ ಹೆಸರು ಉಳಿಬೇಕಾದ್ರೆ ಅವ್ರು ಮಾಡಿದಂಥ ಮಹತ್ವವಾದ ಕೆಲಸಗಳನ್ನು ಮತ್ತು ಬೆಂಗಳೂರು ಇಷ್ಟು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಬೆಳಿಬೇಕಾದ್ರೆ ಅವರೇ ನಾಂದಿ ಅಂತ ಹೇಳ್ಬೋದು. ಅದರಿಂದ ಇವತ್ತು ಪ್ರತಿ ವರ್ಷ ಕೂಡ ಅವ್ರ ಜಯಂತಿ ಮಾಡೋಕ್ಕೆ ಕಾರಣ ಏನಂದ್ರೆ ಅವರು ನಾಡನ್ನು ಕಟ್ಟಿದ ಪ್ರಭು ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಕಡೆ ವಿಜೃಂಭಣೆಯಿಂದ ರಾಜ್ಯಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ.